ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಬಟ್ ಇವತ್ತು ಸ್ಪೆಷಲ್ ನೋಡೋಣ. ಇವತ್ತಿನ ಸ್ಪೆಷಲ್ ಬಂದು ನಾನು ವೆಜಿಟೇಬಲ್ ಕುರ್ಮಾ ಮಾಡ್ತಾ ಇದ್ದೀನಿ. ವೆಜಿಟೇಬಲ್ ಕುರ್ಮಾ ಮಾಡೋದಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತ ನೋಡೋಣ ಬನ್ನಿ. ಕುರ್ಮಾ ಮಾಡಲು ಬೇಕಾಗುವ ಪದಾರ್ಥಗಳು: ಆಯಿಲ್, ಸಾಸಿವೆ, ಕರ್ಬೇವಿನ ಸೊಪ್ಪು, ಆನಿಯನ್, ಟೊಮೊಟೊ, ಅರಿಶಿನ, ಉಪ್ಪು. ಕುರ್ಮಾ ಮಾಡಲು ನಾನು ತೊಗೊಂಡಿರೋ ತರಕಾರಿ ಏನಂದರೆ ಬೀನ್ಸ್, ಕ್ಯಾರೆಟ್, ನೌಕಲ್, ಬಟಾಣಿ, ಕೊತ್ತಂಬರಿ. ರುಬ್ಬೋದಕ್ಕೆ ಕೊಬ್ಬರಿ, ಬೆಳ್ಳುಳ್ಳಿ, ಶುಂಠಿ, ಖಾರದ ಪುಡಿ, ಧನಿಯಾ ಪುಡಿ, ಕೊತ್ತಂಬರಿ, 3 ಲವಂಗ, ಒಂದು ಸ್ವಲ್ಪ ಇಂಚಷ್ಟು ಚಕ್ಕೆ. ವೆಜಿಟೇಬಲ್ ಕುರ್ಮಾ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ಸ್ಟವ್ ಅನ್ಸ್ಕೊಳ್ಳೋಣ. ಸ್ಟವ್ ಒಂದು ಬಾಣಲೆ ಇಟ್ಕೊಳ್ಳೋಣ. ಬೇಕಾದ್ಮೇಲೆ ಆಯಿಲ್ ಹಾಕೋಣ. ಆಯಿಲ್ ಬಂದು 3 to 5 ಸ್ಕೂಪ್ ಅಷ್ಟು ಹಾಕ್ಕೊಳ್ಳಿ. ಸೊ 5 ಸ್ಕೂಪ್ ಅಷ್ಟು ಆಯಿಲ್ ಹಾಕಿದ್ದೀನಿ. ಸೊ ಸಾಸಿವೆ ಒಂದು ಅರ್ಧ ಚಮಚ ಅಷ್ಟು ಹಾಕೋಣ. ಸೊ ಆಯಿಲ್ ಬಿಸಿ ಆಗಿದೆ, ಸಾಸಿವೆ ಚಟಪಟ ಅಂದಿದೆ. ಈಗ ನಾವೇನು ಮಾಡೋದಂದರೆ ಮೊದಲಿಗೆ ಆನಿಯನ್ ಹಾಕೊಳ್ಳೋಣ. ಹಾಗೆ ಕರ್ಬೇವಿನ ಸೊಪ್ಪು ಹಾಕೊಳ್ಳೋಣ. ಸೊ ಈ ಆನಿಯನ್ ಮತ್ತು ಕರ್ಬೇವಿನ ಸೊಪ್ಪನ್ನ ಸ್ವಲ್ಪ ಫ್ರೈ ಮಾಡೋಣ. ಈ ಆನಿಯನ್ ಕರ್ಬೇವಿನ ಸೊಪ್ಪು ಬಂದು ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಬೇಕು. ಸೊ ಬೇಗ ಬ್ರೌನ್ ಕಲರ್ ಬರೋಕ್ಕೆ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡಿ. ಸ್ಟವ್ ಬಂದು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ. ನೋಡಿ ಬ್ರೌನ್ ಕಲರ್ ಬಂದಿದೆ. ಸೊ ಇದಕ್ಕೆ ನಾವು ಟೊಮೊಟೊನ ಹಾಕ್ಕೊಳ್ಳೋಣ. ಟೊಮೊಟೊ ಬಂದು ಒಂದು 2 ಟೊಮೊಟೊ ತೊಗೊಂಡಿದ್ದೀನಿ. ಆನಿಯನ್ ಅಷ್ಟೇ ಒಂದು 2 ತೊಗೊಂಡಿದ್ದೀನಿ, ಚಿಕ್ಕದು. ನೀವು ದೊಡ್ಡದಾದರೆ ಒಂದು ಮಾತ್ರ ತೊಗೊಳ್ಳಿ ಸಾಕು. ಸೊ ಇದು ಚೆನ್ನಾಗಿ ಫ್ರೈ ಮಾಡೋಣ. ಫ್ರೈ ಆಗ್ತಾಯಿದೆ. ಇದೊಂದು 2 ಮಿನಿಟ್ಸ್ ಚೆನ್ನಾಗಿ ಫ್ರೈ ಆಗಲಿ. ಟೊಮೊಟೊ ಎಲ್ಲ ಸಾಫ್ಟ್ ಆಗಲಿ. ಸೊ ಅಷ್ಟೊತ್ತಿಗೆ ನಾವು ಖಾರ ರುಬ್ಕೊಂಬರೋಣ. ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ, ಕೊತ್ತಂಬರಿ. ಖಾರದ ಪುಡಿ ಬಂದು ನಿಮಗೆ ಖಾರದ ತಕ್ಕನಾಗೆ ಖಾರದ ಪುಡಿ ಹಾಕ್ಕೊಳ್ಳಿ. ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕ್ತಾಯಿದ್ದೀನಿ. ಹಾಗೆ ಧನಿಯಾ ಪುಡಿ ಬಂದು 1 ಸ್ಕೂಪ್, 1.5 ಸ್ಕೂಪ್ ಹಾಕಿದ್ರೆ ಸಾಕು. ಸೊ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಟೊಮೊಟೊ ಮತ್ತು ಕರ್ಬೇವಿನ ಸೊಪ್ಪೆಲ್ಲ. ಈಗ ನಾನು ಸೊ ಇದಕ್ಕೆ ನಾವು ರುಬ್ಕೊಂಡು ಬಂದಿರೋ ಮಸಾಲೆನ ಹಾಕ್ಕೊಳ್ಳೋಣ. ಸೊ ಈ ಮಸಾಲೆಗೆ ಸ್ವಲ್ಪ ವಾಟ್ರ್ ಹಾಕಿದ್ದೀನಿ. ಸೊ ವಾಟರ್ನ ಹಾಕ್ಕೊಳ್ಳೋಣ. ಸ್ವಲ್ಪ ವಾಟ್ರ್ ಹಾಕಿ ಸಾಕು. ನೋಡಿ ಈ ಮಸಾಲೆ ಇರೋ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಅದು ನಮ್ಗೆ ಹೇಗೆ ಗೊತ್ತಾಗುತ್ತೆ ಅಂದರೆ ಆಯಿಲ್ ಎಲ್ಲ ಮೇಲೆ ತೇಳುತ್ತೆ. ಸೊ ಅಲ್ಲಿವರೆಗೂ ಇದು ಕುದಿಯೋಕ್ಕೆ ಬಿಡೋಣ. ಕೊಬ್ಬರಿ ಎಲ್ಲ ಹಸಿದು ಹಾಕಿದ್ವಲ್ಲ, ಸೊ ಹಾಗಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಇದು ಕುದಿಯೋಕ್ಕೆ ಬಿಡೋಣ. ಕುದೀತಾ ಇದೆ ನೋಡಿ, ಆಯಿಲ್ ಎಲ್ಲ ಬಂದಿದೆ. ಸೊ ಮಸಾಲೆ ಹಸಿರು ಹಸಿನೆಲ್ಲ ಹೋದಂಗೆ. ಸೊ ನೀವು ಇದರಲ್ಲಿ ಆಗಾಗ ಮಿಕ್ಸ್ ಮಾಡ್ತಾ ಇದ್ದೀವಿ, ಇಲ್ಲೊಂದು ಕೆಳಗಡೆ ಈ ಥರ ಸೀದೋಗುತ್ತೆ. ಸೊ ಸೀದದ ಹಾಗೆ ನೋಡ್ಕೋಬೇಕು. ಸೀದೋದ್ರೆ ಟೇಸ್ಟೇ ಬೇರೆ ಥರ ಬಂದುಬಿಡುತ್ತೆ. ಸೊ ಇದು ಪರ್ಫೆಕ್ಟ್ ಆಗಿದೆ. ಸೊ ಇದಕ್ಕೆ ನಾವು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳೋಣ. ಅರಿಶಿನ ಪುಡಿ ಬಂದು 1.5 ಸ್ಕೂಪ್ ಅಷ್ಟು ಹಾಕ್ತಾಯಿದ್ದೀನಿ. ಸೊ ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದಕ್ಕೆ ನಾವು ತರಕಾರಿ ಮಿಕ್ಸ್ ಮಾಡ್ಕೊಳ್ಳೋಣ. ಬೀನ್ಸ್, ಕ್ಯಾರೆಟ್, ನೌಕಲ್, ಬಟಾಣಿ ಎಲ್ಲನೂ ಒಂದೇ ಸಲ ಹಾಕ್ಕೊಳ್ಳೋಣ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಜಸ್ಟ್ 1 ಸೆಕೆಂಡ್ ಅಷ್ಟೇ ಮಿಕ್ಸ್ ಮಾಡೋಣ.
ವಾಟರ್ ಬಂದು ಸ್ವಲ್ಪ ಹಾಕ್ಕೊಳ್ಳಿ ಸಾಕು, ಮತ್ತೆ ಬೇಕು ಅಂದರೆ ಸೇರಿಸ್ಬೋದು. ವಾಟರ್ ಬಂದು ಸ್ವಲ್ಪ ಸೇರಿಸ್ಕೊಳ್ಳಿ, ಯಾಕಂದರೆ ತುಂಬ ಹಾಕ್ಕೊಬಿಟ್ಟೆ ಸಾಂಬಾರು ಆದಂಗೆ ಆಗುತ್ತೆ. ಇನ್ನು ಸ್ವಲ್ಪ ವಾಟರ್ ಹಾಕೋಣ. ನೋಡಿ ಈ ತಿಕ್ನೆಸ್ ಬಂದರೆ ಸಾಕು. ಇದು ಕುದಿಯೋಷ್ಟೊತ್ತಿಗೆ ಸರಿಯಾಗಿ ಕುರ್ಮಾ ಥರ ಆಗುತ್ತೆ. ಮುಚ್ಚಿ ವೆಯ್ಟ್ ಮಾಡೋಣ. ಸೊ ಇದು ಮಧ್ಯದಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ, ಯಾಕೆಂದರೆ ಸೀದೋಗೋ ಚಾನ್ಸಸ್ ತುಂಬ ಇದೆ. ನೋಡಿ ಕುದಿ ಬಂದಿದೆ. ಸೊ ಇದು ಕುದೀತಾ ಇದೆ. ಆಗಲೇ ನಾವು ಆನಿಯನ್ ಬ್ರೌನ್ ಕಲರ್ ಬರೋದಕ್ಕೆ ಉಪ್ಪು ಹಾಕಿದ್ದೆ. ಸೊ ಇನ್ನು ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ತರಕಾರಿ ಈ ಥರ ಕುದಿಯಬೇಕಾದ್ರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಚೆನ್ನಾಗಿ ಕುದೀಲಿ. ಆಯಿಲ್ ಬಿಟ್ಕೊಂಡಿದೆ ಸೈಡಲ್ಲೆಲ್ಲ. ಸೊ ಇದಕ್ಕೆ ಫೈನಲಾಗಿ ನಾವು ಕೊತ್ತಂಬರಿ ಹಾಕ್ಕೊಳ್ಳೋಣ. ಕೊತ್ತಂಬರಿ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ನಿಮ್ಗೆ ಇನ್ನೂ ವಾಟರ್ ಬೇಕಂದರೆ ವಾಟರ್ ಹಾಕ್ಕೋಬೋದು. ಚಪಾತಿಗೆ ಅನ್ನಕ್ಕೆ ಅಂದರೆ ಇದು ಕುರ್ಮಾ ಬಂದು ಚಪಾತಿಗೆ ರೈಸ್ಗೆ ಸಖತ್ತಾಗಿರುತ್ತೆ. ಸೊ ನೀವು ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ಸ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಸೊ ಇದನ್ನು ಬೌಲಲ್ಲಿ ತೊಗೊಳೋಣ.